ನಮಸ್ಕಾರ ಪ್ರಿಯ ವೀಕ್ಷಕರೇ, ನನಾತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಮಾಧ್ಯಮದ ಮೂಲಕವಾಗಿ ನಿಮ್ಮ ಮುಂದೆ ನಿಂತು ದೇವರ ಪವಿತ್ರವಾದ ವಾಕ್ಯವನ್ನು ಹಂಚುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಲೋಕ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಇವತ್ತು ನಾವು ಕಲಿತಕ್ಕಂಥ ಸಂದೇಶದ ಶಿರೋನಾಮೆ ಮೋಶೆ ಕಷ್ಟವನ್ನು ಅನುಭವಿಸಲು ಆರಿಸಿಕೊಂಡನು ಎಂಬುದಾಗಿ. ಈ ವಿಷಯವನ್ನು ಕೂಲಂಕುಷವಾಗಿ ವಿಶಾಲವಾಗಿ ಕಲಿಯುವುದಕ್ಕಿಂತ ಮುಂಚಿತವಾಗಿ ಪರಲೋಕದಿಂದ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ನನ್ನ ಪ್ರಿಯ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇನೆ. ಸ್ವಲ್ಪ ಹೊತ್ತಿನ ವಾಕ್ಯವನ್ನು ಕಲಿಯುವಂಥ ಅವಕಾಶವನ್ನು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಿ. ಆ ಕೇಳುವಂಥ ವಾಕ್ಯಗಳು ವ್ಯರ್ಥವಾಗದಂತೆ ಆ ವಾಕ್ಯವು ನಮ್ಮ ಕಿವಿಗಳಲ್ಲಿಯೂ ಹೃದಯದಲ್ಲಿಯೂ ಭದ್ರವಾಗಿ ಮೂಡಿ ಪರಿಣಾಮವನ್ನು, ಒಳ್ಳೆಯ ಫಲಿತಾಂಶವನ್ನು ಮೂಡಿಸಲು ಅವಕಾಶ ಕೊಡು. ಇವತ್ತು ಸ್ವಾಮಿ, ನಿನ್ನ ಭಕ್ತರಾದ ಮೋಶೆಯ ಬಗ್ಗೆ ಕಲಿಯುವಾಗ ಆತನು ಮಾಡಿಕೊಂಡಂಥ ಉತ್ತಮವಾದ ಆಯ್ಕೆ ನಮ್ಮದಾಗಿರುವಂತೆ ನೀನೇ ನಮಗೆ ಸಹಾಯವನ್ನು ಒದಗಿಸಿಕೊಡು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಮೋಶೆ ಎಂದರೆ ಹೊರಗೆ ತೆಗೆದವನು ಎಂಬುದಾಗಿ. ಯಾಕೆಂದರೆ ಈತನನ್ನು ಪ್ರಾರಂಭದಲ್ಲಿಯೇ, ಅಂದರೆ ಆತನು ಸಣ್ಣ ಮಗುವಾಗಿರುವಾಗ ಆ ದೇಶದಲ್ಲಿ ಒಂದು ದೊಡ್ಡ ಶಾಸನ ಹೊರಡಿಸಲ್ಪಟ್ಟಿತ್ತು. ಐಗುಪ್ತ ದೇಶದಲ್ಲಿ 2 ವರ್ಷದಿಂದ ಕೆಳಗಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ನಾವು ನಾಶ ಮಾಡಬೇಕೆಂಬತಕ್ಕಂಥ ಆಜ್ಞೆ ಹೊರಡಿಸಿರುವಾಗ ಈ ಸುಂದರವಾದಂಥ ಮಗು ಯಾಕೋಬೇದ್ ಮತ್ತು ಅಮ್ರಾಮ್ ಎಂಬತಕ್ಕಂಥ ದಂಪತಿಗಳಿಗೆ ಹುಟ್ಟಿತ್ತ ಈ ಸುಂದರವಾದ ಮಗು ಆತನು ಸಾಯಬಾರದು, ಆತನನ್ನು ಹೇಗಾದರೂ ರಕ್ಷಣೆ ಮಾಡಬೇಕು ಎಂಬುದಾಗಿ ಆತನನ್ನು ಒಂದು ಸಣ್ಣ ಬುಟ್ಟಿಯಲ್ಲಿ ಹಾಕಿ ಆ ನೈಲ್ ನದಿಗೆ ಬಿಡುತ್ತಾರೆ. ಆ ನದಿಗೆ ಬಿಟ್ಟಾಗ ನಮಗೆಲ್ಲರಿಗೂ ಕತೆ ಗೊತ್ತಿರುವ ಹಾಗೆ ಅಲ್ಲಿ ಸ್ನಾನ ಮಾಡುವುದಕ್ಕೆ ಫರೋಹನ ಹೆಣ್ಣುಮಗಳು ಬರ್ತಾರೆ. ಆ ಹೆಣ್ಣುಮಗಳು ಬಂದು ಆ ಮೋಶೆಯನ್ನು, ಸುಂದರವಾದ ಮಗುವನ್ನು ತೆಗೆದುಕೊಂಡು ತನ್ನ ಅರಮನೆಯಲ್ಲಿ ಆತನನ್ನು ನೋಡಿಕೊಳ್ಳುವುದಕ್ಕೆ ಆಕೆ ಮನಸ್ಸು ಮಾಡುತ್ತಾಳೆ. ಈ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಯಾರಿದ್ದೀರಾ ಎಂಬುದಾಗಿ ಹೇಳುವಾಗ ಅಲ್ಲಿಯೇ ಅವಿತುಕೊಂಡು ನೋಡಿಕೊಳ್ಳುತ್ತಿರುವ ಅಕ್ಕನಾದಂಥ ಮಿರಿಯಮಳು ತಕ್ಷಣವಾಗಿ ಮೇಲೆ ಬಂದು ಹೇಳ್ತಾಳೆ, ಅಮ್ಮ, ಈಕೆಯನ್ನು ನೋಡ್ಕೊಳ್ಳಿಕ್ಕೆ ನಾನೊಬ್ಬ ದಾದಿಯನ್ನು ಕರೆದುಕೊಂಡು ಬರ್ತೇನೆ ಎಂಬುದಾಗಿ ಓಡಿ ಹೋಗಿ ತಾಯಿಯನ್ನೇ ಕರೆದುಕೊಂಡು ಬರ್ತಾಳೆ. ಆ ತಾಯಿಯನ್ನು ಕರೆದುಕೊಂಡು ಬರುವಾಗ ಫರೋಹನ ಮಗಳು ಹೇಳ್ತಾಳೆ, ನೋಡಮ್ಮ, ಈ ಮಗು ಬೆಳೆಯೋ ತನಕ ನಿನ್ನ ಜೊತೆಯಲ್ಲಿ ಇಟ್ಟುಕೊಂಡು ಆಕೆಯನ್ನು ನೋಡ್ಕೋ, ಅನಂತರ ನಮಗೆ ತಂದುಕೊಡು, ಯಾಕಂದರೆ ಇದು ನನ್ನ ಮಗು ಎಂಬುದಾಗಿ. ಮೋಶೆಯು ಐಗುಪ್ತ ದೇಶದಲ್ಲಿ ಹೆಚ್ಚು ಕಡಿಮೆ 40 ವರ್ಷಗಳ ತನಕ ವಾಸ ಮಾಡಿದನು. ಆ 40 ವರ್ಷಗಳಲ್ಲಿ ಮೋಶೆಯು ಐಗುಪ್ತದ ಎಲ್ಲ ಯುದ್ಧಗಳನ್ನು ಕಲಿತುಕೊಂಡನು, ಐಗುಪ್ತದ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾದನು, ಅರಮನೆಯ ಎಲ್ಲ ವೈಭವವನ್ನು ಅನುಭವಿಸಿದನು. ಫರೋಹನನ ಒಂದು ಮಗುವಾಗಿ ಆತನು ಬೆಳೆದನು.
ಒಂದು ವೇಳೆ ಅದೇ ಐಗುಪ್ತ ದೇಶದಲ್ಲಿ ಆ 40 ವರ್ಷಗಳ ಆದ ಮೇಲೆ ಇರಬೇಕು ಎಂಬುದಾಗಿ ಆಯ್ಕೆ ಮಾಡಿಕೊಂಡಿದ್ದರೆ ಆ ಐಗುಪ್ತ ದೇಶದ ಫರೋಹನಾಗ್ತಿದ್ನು. ಆದರೆ ಮೋಶೆಯ ಆಯ್ಕೆ ಅದಾಗಿರಲಿಲ್ಲ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೋಶೆ ಏನನ್ನ ಆರಿಸಿಕೊಂಡನು ಎಂಬುದಾಗಿ ಹೇಳುವಾಗ ನಮ್ಮ ಸತ್ಯವೇದಗಳನ್ನು ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 24, 25, 26 ವಚನಗಳನ್ನು ಗಮನಿಸುವಾಗ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ನಾನು ಅರಮನೆಯ ರಾಜನಾಗಲು ಇಷ್ಟಪಡುವುದಿಲ್ಲ, ಈ ಫರೋಹನ ಕುಮಾರ್ತೆಯ ಮಗನಾಗಲು ಇಷ್ಟಪಡುವುದಿಲ್ಲ. ಯಾಕೆ ಅದನ್ನು ಆರಿಸಿಕೊಂಡನು ಎಂಬುದಾಗಿ 25ನೇ ವಚನ ಹೇಳುವಾಗ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಎಂತಹ ಒಂದು ಆಯ್ಕೆ ಪ್ರಿಯರೇ! ಒಂದು ವೇಳೆ ನನಗೂ ಮತ್ತು ನಿಮಗೂ ಇವತ್ತು ಅಂತಹ ಒಂದು ಆಯ್ಕೆ ನಮ್ಮ ಮುಂದೆ ಇಟ್ಟಂಥ ಪಕ್ಷದಲ್ಲಿ ಯಾವೊಬ್ಬ ವ್ಯಕ್ತಿಯೂ ಸಹ ಕಷ್ಟವನ್ನು ಆರಿಸಿಕೊಳ್ಳುವುದಿಲ್ಲ, ಸುಖವನ್ನೇ ಆರಿಸಿಕೊಳ್ಳುತ್ತಾರೆ. ನಾನು ಕಷ್ಟಪಟ್ಟು ಊಟ ಮಾಡುವುದಕ್ಕಿಂತ ರಾಜನ ಮೇಜಿನ ಮೇಲೆ ಮೃಷ್ಟಾನವನ್ನು ಉಚಿತವಾಗಿ ತಿನ್ನಬಹುದಲ್ಲ. ಆದರೆ ಮೋಶೆ ಹೇಳ್ತಾನೆ, ಇಂತಹ ವೈಭವ, ಅನುಭವ, ಪಾಪಭೋಗ ಇವೆಲ್ಲವೂ ಸ್ವಲ್ಪ ಕಾಲ. ದೇವರ ಜನರೊಂದಿಗೆ ನಾನು ಇರುವುದೇ ಉತ್ತಮ ಎಂಬುದಾಗಿ ಉತ್ತಮವಾದದ್ದನ್ನು ಆತನು ಆರಿಸಿಕೊಂಡನು. ನಮ್ಮ ಜೀವಿತದಲ್ಲಿ ಯಾವುದನ್ನು ಆರಿಸಿಕೊಳ್ಳುತ್ತೇವೆ? ಯಾಕೆಂದರೆ ಇಬ್ರಿಯರ 11:26 ಹೇಳುವ ಹಾಗೆ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೃಷ್ಟಿಕೋನ ಯಾವುದರ ಮೇಲಿದೆ? ಈ ಲೋಕದಲ್ಲಿ ತಾತ್ಕಾಲಿಕವಾಗಿ ಪಾಪ ಭೋಗಗಳನ್ನು ಅನುಭವಿಸಿ ಇಲ್ಲೇ ನಾಶವಾಗುವುದಕ್ಕೆ ನಾವು ತೀರ್ಮಾನ ಮಾಡ್ತೇವಾ? ಅಥವಾ ಪರಲೋಕದಲ್ಲಿ ಹೋಗಿ ಶಾಶ್ವತವಾದಂಥ ಜೀವಿತವನ್ನು ಕ್ರಿಸ್ತನ ಜೊತೆಯಲ್ಲಿರುವುದಕ್ಕೆ ಆರಿಸಿಕೊಳ್ಳುತ್ತೇವಾ? ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನದಲ್ಲಿ ಆತನು ಹೇಳುವ ಮಾತುಗಳನ್ನು ನಾವು ಗಮನಿಸೋಣ. ಮತ್ತಾಯ 16:25 ಹೀಗೆ ಹೇಳುವಂಥದ್ದಾಗಿದೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳೆದುಕೊಳ್ಳುವನು, ಕಳೆದುಕೊಂಡವನು ಅದನ್ನು ಕಂಡುಕೊಳ್ಳುವನು. ಯಾರು ಈ ಲೋಕವನ್ನೇ ಆರಿಸಿಕೊಂಡು ಈ ಲೋಕ ಭೋಗಗಳನ್ನು ಆರಿಸಿಕೊಳ್ಳುತ್ತಾರೆ, ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಕ್ರಿಸ್ತನ ನಿಮಿತ್ತವಾಗಿ ದೇವರನ್ನು ಆರಿಸಿಕೊಂಡಾಗ, ಕ್ರಿಸ್ತನನ್ನು ಆರಿಸಿಕೊಂಡಾಗ ನಾವು ನಿತ್ಯ ರಾಜ್ಯವನ್ನು ಪಡೆಯುತ್ತೇವೆ. ಪೌಲನು ಹೇಳ್ತಾನೆ ರೋಮಾಪುರದವರೆಗೆ 8ನೇ ಅಧ್ಯಾಯ 18ನೇ ವಚನದಲ್ಲಿ ಅದನ್ನು ಹೇಳ್ತಕ್ಕಂಥ ವಾಕ್ಯವನ್ನು ಗಮನಿಸಿ ಪ್ರಿಯರೇ. ನಮಗೋಸ್ಕರ
ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಪ್ರಿಯರೇ, ಈ ಲೋಕದ ಕಷ್ಟಗಳು, ಸಂಕಟಗಳು, ನೋವುಗಳು, ವೈಭವಗಳು ಎಲ್ಲವೂ ಸಹ ಅಲ್ಪವೇ. ಯಾವುದು ಸಹ ಶಾಶ್ವತವಲ್ಲ. ಇವೆಲ್ಲವನ್ನ ತಿಳಿದುಕೊಂಡಂಥ ಮೋಶೆ ತಾನು ದೊಡ್ಡವನಾದ ಮೇಲೆ ಒಂದು ದೃಢವಾದ ತೀರ್ಮಾನಕ್ಕೆ ಬರುತ್ತಾನೆ, ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾನೆ. ಆಯ್ಕೆ ಯಾವುದೆಂದರೆ, ನಾನು ಇಸ್ರಾಯೇಲ್ ಜನಾಂಗದ ಜೊತೆಯಲ್ಲಿ ಕಷ್ಟಪಡುವುದು ಎಷ್ಟೋ ಶ್ರೇಷ್ಠವಾದದ್ದು ಎಂಬುದಾಗಿ. ಮೋಶೆಯ ಚರಿತ್ರೆ ನಮಗೆಲ್ಲರಿಗೂ ತಿಳಿದಾಗಿದೆ. 40 ವರ್ಷಗಳು ಆತನ ಬಾಲ್ಯ ಜೀವಿತವನ್ನು, ಯೌವನಸ್ಥ ಜೀವಿತವನ್ನು ಐಗುಪ್ತ ದೇಶದ ವೈಭವದಲ್ಲಿ ಆತನು ಕಳೆದನು. ಐಗುಪ್ತ ದೇಶದ ಎಲ್ಲ ವಿದ್ಯೆಗಳಲ್ಲಿ ಆತನು ಬೆಳೆದನು. ವೈವಿಧ್ಯಮಯ ವೈಭವ ಪ್ರೇರಿತವಾದಂಥ ಜೀವಿತವನ್ನು ಆತನು ನಡೆಸಿದನು. ಇನ್ನೊಂದು 40 ವರ್ಷಗಳು ತನ್ನ ಮಾವನ ಮನೆಯಲ್ಲಿ ಆತನು ಕುರಿಗಳನ್ನು ಕಾಯ್ತಕ್ಕಂಥ ಪರಿಸ್ಥಿತಿಯನ್ನು ದೇವರು ಉದ್ಭವ ಮಾಡಿದನು. ಕಾರಣ ಇಷ್ಟೇ ಪ್ರಿಯರೇ, ಒಂದು ಉತ್ತಮವಾದ ನಾಯಕನನ್ನಾಗಿ ಆತನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸ್ವಾಮಿಯು ಕೊಟ್ಟಿರ್ತಕ್ಕಂಥ ತರಬೇತಿಯೇ ಆ 40 ವರ್ಷದ ಕುರಿ ಕಾಯುವ ಸಂದರ್ಭ. 40 ವರ್ಷಗಳೇ ಆ ಕುರಿಗಳನ್ನು ಕಾಯ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸ್ವಾಮಿ ಮೋಶೆಗೆ ತಾಳ್ಮೆಯನ್ನು, ದೀನತೆಯನ್ನು ಬೆಳೆಸುವಂತನಾಗಿದ್ದಾನೆ. ಉತ್ತಮವಾದ ತರಬೇತಿ ಆ ಕುರಿಗಳನ್ನು ಕಾಯುವುದರಲ್ಲಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದಾದ 40 ವರ್ಷವಾದ ಮೇಲೆ ಮೋಶೆಯನ್ನು ಸ್ವಾಮಿ ಆರಿಸಿಕೊಂಡು, ನಿನ್ನನ್ನು ನಾನು ಮತ್ತೊಮ್ಮೆ ಐಗುಪ್ತ ದೇಶಕ್ಕೆ ಕಳುಹಿಸುತ್ತೇನೆ. ನನ್ನ ಜನರು 400 ವರ್ಷಗಳಿಂದ ಅಧಿಕವಾಗಿ ಅಲ್ಲಿ ಗುಲಾಮರಾಗಿ ಸೇವೆ ಮಾಡ್ತಾ ಇದ್ದಾರೆ, ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸಾಕು, ಅಷ್ಟು ವರ್ಷಗಳು ಅಲ್ಲಿದ್ದದ್ದು ಸಾಕು. ಅವರನ್ನು ಫರೋಹನಿಂದ ಹೊರಗಡೆ ಕರೆದುಕೊಂಡು ಹೋಗಿ ನೀನು ಅವರನ್ನು ಕಾನಾನ್ ದೇಶಕ್ಕೆ ಸೇರಿಸು ಎಂಬತಕ್ಕಂಥ ಜವಾಬ್ದಾರಿಕೆಯನ್ನು ಮೋಶೆಗೆ ಕೊಡುತ್ತಾರೆ. ಪ್ರಾರಂಭದಲ್ಲಿ ಮೋಶೆ, ಅಯ್ಯ ಸ್ವಾಮಿ, ನಾನು ಹೇಗೆ ಐಗುಪ್ತದ ಅರಸನ ಮುಂದೆ ನಿಲ್ಲಕ್ಕೆ ಸಾಧ್ಯ? ನಾನು ತೊದಲು ನುಡಿಯವನು, ನನಗೆ ಮಾತು ಬರುವುದಿಲ್ಲ, ನನಗೆ ಧೈರ್ಯ ಸಾಲದು. ದಯವಿಟ್ಟು ಸ್ವಾಮಿ ಬೇರೆಯನ್ನಾದರೂ ಯಾರನ್ನಾದರೂ ಆರಿಸಿಕೊಳ್ಳಿ ಎಂಬತಕ್ಕಂಥ ಕಾರಣಗಳನ್ನು ಕೊಡುವಾಗ ದೇವರು ಹೇಳ್ತಕ್ಕಂಥದ್ದು, ನಾನು ನಿನ್ನೊಂದಿಗಿದ್ದೇನೆ, ನಿನಗೆ ಸಹಾಯವನ್ನು ಕೊಡುವುದಕ್ಕೆ ನಿನ್ನ ಅಣ್ಣನಾದ ಆರೋನನನ್ನು ಕಳಿಸಿಕೊಡುತ್ತೇನೆ, ನಿನ್ನ ಜೊತೆಯಲ್ಲಿ ನಾನು ಸದಾಕಾಲ ಇರುತ್ತೇನೆ ಎಂಬತಕ್ಕಂಥ ಧೈರ್ಯವನ್ನು ತುಂಬಿದ ನಿಮಿತ್ತವಾಗಿ ಮೋಶೆಯು ಫರೋಹನನ ಮುಂದೆ ನಿಂತು ದೇವರನ್ನು ಪ್ರತಿನಿಧಿಸಿದನು. ಫರೋಹನನು ಮೋಶೆಯನ್ನು ಕೇಳುತ್ತಾನೆ, ನಿನ್ನ ದೇವರು ಯಾರು? ನಾನು ಯಾಕವರನ್ನು, ನಿನ್ನ ಜನರನ್ನು ಬಿಡುಗಡೆ ಮಾಡಬೇಕು ಎಂಬುದಾಗಿ ಹೇಳು ಎಂಬುದಾಗಿ ಹೇಳುವಾಗ ಫರೋಹನ ಹೇಳ್ತಾನೆ, ನಾನೇ ಎಂಬತಕ್ಕಂಥ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಆತನು ಪರಾಕ್ರಮಿಯಾದಂಥ ದೇವರು, ಪರಾತ್ಪರನಾದಂಥ ದೇವರು, ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು. ಒಂದು ವೇಳೆ ನೀನು ಸುಲಭವಾಗಿ ನಮ್ಮ ಜನರನ್ನು ಬಿಡುಗಡೆ ಮಾಡದಿದ್ದಂಥ ಪಕ್ಷದಲ್ಲಿ ಕಠಿಣ ಪರಿಣಾಮವನ್ನು ಅನುಭವಿಸುತ್ತೀಯಾ? ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಉಪದ್ರವಗಳು ಬಂದವು. ಪ್ರತಿಯೊಂದು ಉಪದ್ರವದಲ್ಲೂ ಸಹ ಫರೋಹನನು ಅಂದುಕೊಂಡನು, ನಾನು ಈ ಜನರನ್ನು ಬಿಡುಗಡೆ ಮಾಡಬೇಕು, ಯಾಕೆಂದರೆ ನಾನು ಮತ್ತು ನಮ್ಮ ಜನರು ಈ ಉಪದ್ರವಗಳಿಂದ ಕಷ್ಟಪಡುತ್ತೇವೆ ಎಂಬುದಾಗಿ.
ಬಿಡುವುದಕ್ಕೆ ಮನಸ್ಸಿದ್ದರೂ ಸಹ ಒಂದೊಂದು ಉಪದ್ರವವು ತೆಗೆಯಲ್ಪಟ್ಟಾಗ ಮತ್ತೊಮ್ಮೆ ಫರೋಹನನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಇಸ್ರಾಯೇಲ್ ಜನಾಂಗವನ್ನು ಬಿಡಲಿಲ್ಲ. ಆದರೆ ಮೋಶೆಯ ಸತತವಾದಂಥ ಪ್ರಯತ್ನ, ದೇವರ ಜೊತೆಯಲ್ಲಿ ಆತನು ಇಟ್ಟುಕೊಂಡಿರ್ತಕ್ಕಂಥ ವಿಶ್ವಾಸ, ನಂಬಿಕೆ 10 ಉಪದ್ರವಗಳ ತನಕ ಇದು ಮುಂದುವರೆದು ಇಸ್ರಾಯೇಲ್ ಜನಾಂಗವನ್ನು ಆ ಒಂದು ಐಗುಪ್ತ ದೇಶದ ಕೂಪದಿಂದ ಬಿಡಿಸುತ್ತಾನೆ. ಪ್ರಿಯರೇ, ಅರಣ್ಯದಲ್ಲಿ ಇಸ್ರಾಯೇಲ್ ಜನರ ಜೊತೆ ಅಷ್ಟು ಸುಲಭವಾದ ಕಾರ್ಯಗಳು ನಡೆಯಲಿಲ್ಲ. ಐಗುಪ್ತ ದೇಶದಿಂದ ಕೇವಲ ಕಾನಾನ್ ದೇಶಕ್ಕೆ ಅವರು ಪ್ರಯಾಣ ಬೆಳೆಸುವುದೇ ಆದರೆ, ನಡಿಗೆಯಲ್ಲಿ ಹೋಗುವುದಾದರೆ, ಕತ್ತೆ ಮೇಲೆ ಹೋಗುವುದಾದರೆ, ಒಂಟೆಗಳನ್ನು ತೆಗೆದುಕೊಂಡು ಹೋಗುವುದಾದರೆ ಕೇವಲ 15 ದಿವಸದಲ್ಲಿ ಆ ಕಾನಾನ್ ದೇಶವನ್ನು ಸೇರಬಹುದಾಗಿತ್ತು. ದುರಾದೃಷ್ಟವಶತ್ ಇವರ ಹಠ, ಇವರ ಮನಸ್ಥಿತಿ, ಇವರ ಅಸೂಹೆ ಇವೆಲ್ಲವೂ ಸಹ ಅವರನ್ನು ಅರಣ್ಯದಲ್ಲಿ 40 ವರ್ಷಗಳು ಪ್ರಯಾಣ ಬೆಳೆಸುವಂತೆ ಮಾಡಿತು. ಆ 40 ವರ್ಷಗಳಲ್ಲಿ ಲಕ್ಷಾಂತರ ಜನರನ್ನು ಮೋಶೆಯು ನಡೆಸುತ್ತಿರುವಾಗ ಅನೇಕ ನೋವುಗಳನ್ನು, ಸಂಕಟವನ್ನು ಅನುಭವಿಸಿದನು. ತನ್ನ ಸ್ವಂತ ಅಣ್ಣ ಮತ್ತು ಅಕ್ಕ ಆತನಿಗೆ ವಿರೋಧವಾಗಿ ನಿಂತರು. ಐಗುಪ್ತ ದೇಶದಿಂದ ಬಂದಂಥ ನಮ್ಮನ್ನ ನೀನು ಯಾಕೆ ಇಷ್ಟು ಹಿಂಸೆ ಪಡಿಸುತ್ತಿದ್ದೀಯ ಎಂಬುದಾಗಿ ಇಸ್ರಾಯೇಲ್ ಜನರು ಕೇಳುವಾಗ ಮೋಶೆಗೆ ದುಃಖವಾಯಿತು. ದೇವರು ನಿಮಗೆ ಉತ್ತಮವಾದ ಸ್ಥಳವನ್ನು ಆರಿಸಿಕೊಳ್ಳುವುದಕ್ಕೆ ಕರೆದಿದ್ದಾರೆ. ನೀವು ಈ ದೇಶದಲ್ಲ, ಆ ದೇಶದಲ್ಲಿ ಸದಾ ಕಾಲ ಇರಬೇಕು. ಆ ಕಾನಾನ್ ದೇಶವು ನಿಮ್ಮ ದೇಶ. ಅಲ್ಲಿ ಹಾಲು ಜೇನು ಹರಿತಕ್ಕಂಥ ದೇಶ. ಇಲ್ಲಿ ಕಷ್ಟಪಡ್ತಾ ಇದ್ದೀರಾ, ಗುಲಾಮರಾಗಿದ್ದೀರಾ, ನೋವು ಅನುಭವಿಸ್ತಾ ಇದ್ದೀರಾ, ಊಟಕ್ಕೆ ಕಷ್ಟ ಆಗ್ತಾ ಇದೆ. ಅಲ್ಲಿ ಎಲ್ಲವನ್ನ ಸ್ವಾಮಿ ಒದಗಿಸಿಕೊಡುತ್ತಾನೆ. ಆದರೆ ಇಸ್ರಾಯೇಲ್ ಜನಾಂಗದವರು ಮೋಶೆಯ ಮಾತನ್ನು ಅಷ್ಟು ಸುಲಭವಾಗಿ ಕೇಳಲಿಲ್ಲ. ಅವರೆಷ್ಟೇ ಹಠಮಾರಿಗಳಾಗಿದ್ದಾಗ್ಯೂ ಸಹ, ಎಷ್ಟೇ ತೊಂದರೆಗಳನ್ನು ಕೊಟ್ಟಾಗ್ಯೂ ಸಹ ಮೋಶೆಯು ಅದನ್ನು ಆನಂದವಾಗಿ ಸ್ವೀಕಾರ ಮಾಡಿದನು. ಪ್ರಿಯರೇ, ಅಷ್ಟೊಂದು ನೋವನ್ನು, ಕಷ್ಟವನ್ನು ಅನುಭವಿಸಿದಂಥ ಮೋಶೆ ಎಷ್ಟರ ಮಟ್ಟಿಗೆ ಆತನ ನೋವಿತ್ತು ಎಂಬುದಾಗಿ ಹೇಳುವಾಗ, ಕಾನಾನ್ ದೇಶಕ್ಕೆ ಇವರನ್ನು ನಡೆಸಿಕೊಂಡು ನಾನೂ ಸಹ ಕಾನಾನ್ ದೇಶಕ್ಕೆ ಹೋಗಬೇಕು ಎಂಬುದಾಗಿ ಹೇಳುವಾಗ ದೇವರು ಮೋಶೆಗೆ ಹೇಳ್ತಾರೆ, ನೀನು ಕಾನಾನ್ ದೇಶಕ್ಕೆ ಹೋಗುವಾಗಿಲ್ಲ. ಯಾಕೆಂದರೆ ಕೆಲವು ಸಾರಿ ನೀನು ನನಗೆ ವಿರೋಧವಾಗಿ ನಡೆದುಕೊಂಡಿದ್ದೀಯಾ, ನಿನ್ನ ಒಂದು ಕೋಪದಿಂದ ನನ್ನನ್ನು ನೋಯಿಸಿದ್ದೀಯಾ. ಹಾಗಿರುವಲ್ಲಿ ನೀನು ಕಾನಾನ್ ದೇಶವನ್ನು ದೂರದಿಂದ ನೋಡಬಹುದೇ ಹೊರತು ಆ ಕಾನಾನ್ ದೇಶಕ್ಕೆ ನೀನು ಹೋಗುವ ಹಾಗಿಲ್ಲ. ಪ್ರಿಯರೇ, ಎಷ್ಟು ನೋವಿನ ಸಂಗತಿ ಮೋಶೆಗಾಗಿರಬಹುದು. ಇಷ್ಟು ಕಷ್ಟಪಟ್ಟು ಈ ಜನರನ್ನು 40 ವರ್ಷ ನಾನು ಅರಣ್ಯದಲ್ಲಿ ನಡೆಸಿದ್ದೇನೆ. ಅವರ ಹೀಯಾಳಿಸುವಿಕೆಯ ಮಾತು, ಅವರ ಬೈಗಳು, ಅವರ ಕೋಪದ ನುಡಿಗಳು, ಅವರ ವಿಗ್ರಹಾರಾಧನೆಯ ಮನೋಭಾವ ಇವೆಲ್ಲವನ್ನು ನಾನು ಅನುಭವಿಸಿದ್ದೇನೆ. ಅಂತಹ ವ್ಯಕ್ತಿಗೆ ಸ್ವಾಮಿ ಕೊಡ್ತಕ್ಕಂಥ ಪ್ರತಿಫಲ, ನಾನು ಕಾನಾನ್ ದೇಶದೊಳಗೆ ಹೋಗ್ಲಿಕ್ಕಾಗೋದಿಲ್ಲ. ಆದರೆ ಸ್ವಾಮಿ ಹೇಳ್ತಕ್ಕಂಥದ್ದು, ಕಾನಾನ್ ದೇಶಕ್ಕಿಂತಲೂ ಉತ್ತಮವಾದ ಸ್ಥಳವನ್ನು ನನಗೆ ಕೊಡುತ್ತೇನೆ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೋಶೆಯು 120 ವರ್ಷ ಆದಮೇಲೆ ಮರಣ ಹೊಂದಿದನು. ಆ ಮರಣ ಹೊಂದಿದ ಮೋಶೆಯನ್ನು ಸ್ವಾಮಿಯೇ ಸ್ವತಃ ಆತನ ಸಮಾಧಿಯನ್ನು ಮಾಡಿ ಅನಂತರ ಆತನನ್ನು ಪರಲೋಕಕ್ಕೆ ಒಯ್ದನು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಯೂದ 9ನೇ ವಚನದಲ್ಲಿ ಹೇಳುವಾಗ ಮೋಶೆಯು ಎಲಿಯ ಮತ್ತು ಹನೋಕನ ಜೊತೆಯಲ್ಲಿ ಪರಲೋಕದಲ್ಲಿ ಇದ್ದಾನೆ.
ಮೋಶೆಯನ್ನು ಕುರಿತು ಸತ್ಯವೇದವು ಹೇಗೆ ವರ್ಣಿಸುತ್ತದೆ ಎಂಬುದಾಗಿ ಹೇಳುವಾಗ ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನ ತಿಳಿಸ್ತಕ್ಕಂಥದ್ದು, ಬಹು ಸಾತ್ವಿಕವುಳ್ಳಂಥ ಮನುಷ್ಯನು. ಇಡೀ ಲೋಕದ ಮನುಷ್ಯರಲ್ಲಿ ಮೋಶೆಯನ್ನು ನಾವು ಗಮನಿಸುವಾಗ ಆತನಿಗಿರ್ತಕ್ಕಂಥ ತಾಳ್ಮೆ, ದೀನತೆ, ಸಾತ್ವಿಕತೆ ಇವೆಲ್ಲವನ್ನು ನಾವು ಗಮನಿಸುವಾಗ ಆತನಿಗಿಂತ ಒಬ್ಬ ಉತ್ತಮ ನಾಯಕನು ಇರಲು ಸಾಧ್ಯವಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆ ಇವತ್ತು ಪರಲೋಕದಲ್ಲಿದ್ದಾರೆ. ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸುವಾಗ ಪೇತ್ರ, ಯೋಹಾನ, ಯಾಕೋಬ ಈ 3 ಶಿಷ್ಯರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಹೋಗುತ್ತಿರುವಾಗ ಯೇಸು ಕ್ರಿಸ್ತನು ಆತನ ಜೊತೆಯಲ್ಲಿ ಸಂಪರ್ಕ ಬೆಳೆಸುತ್ತಿರುವಾಗ ಶಿಷ್ಯರು ಹೇಳ್ತಕ್ಕಂಥ ಮಾತುಗಳನ್ನು ಗಮನಿಸಿ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3 ಮತ್ತು 4ನೇ ವಚನ ಹೇಳುವಂಥದ್ದಾಗಿದೆ. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆ ಆಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡನು. ಆ ಸಮಯದಲ್ಲಿ ಪೇತ್ರನು ಹೇಳ್ತಕ್ಕಂಥ ಮಾತು, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲೀಯನಿಗೊಂದು ಎಂದು ಹೇಳಿದನು. ಇದರ ಅರ್ಥ ಮೋಶೆ ಪರಲೋಕದಲ್ಲಿದ್ದಾರೆ. ಯೇಸು ಕ್ರಿಸ್ತನು ಇರುವಾಗ ಆ ಮೋಶೆಯ ದರ್ಶನವನ್ನು ಶಿಷ್ಯರು, ಪೇತ್ರನು ವಿಶೇಷವಾಗಿ ಕಾಣುವಂತನಾಗಿದ್ದಾನೆ. ಪ್ರಿಯರೇ, ಇವತ್ತು ಮೋಶೆ ಪರಲೋಕದಲ್ಲಿರುವುದಕ್ಕೆ ಒಂದೇ ಒಂದು ಕಾರಣ. ಆ ಕಾರಣ ಯಾವುದೆಂದರೆ ಆತನು ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡನು. ಐಗುಪ್ತ ದೇಶದ ಫರೋಹರನಾಗುವುದಕ್ಕಿಂತ ಇಸ್ರಾಯೇಲ್ ಜನಾಂಗದ ಕಷ್ಟವನ್ನು, ನೋವನ್ನು, ದುಃಖವನ್ನು, ಸಂಕಟವನ್ನು ಅನುಭವಿಸುವುದಕ್ಕೆ ಆತನು ಆಯ್ಕೆ ಮಾಡಿಕೊಂಡನು. ಇವತ್ತು ನಾವು ಯಾವ ಆಯ್ಕೆಯನ್ನು ಮಾಡಿಕೊಳ್ಳುತ್ತೇವೆ? ಇಹಲೋಕದ ವೈಭವಗಳನ್ನು, ಪಾಪ ಭೋಗಗಳನ್ನು ತಾತ್ಕಾಲಿಕವಾಗಿ ಅನುಭವಿಸುವುದಕ್ಕಿಂತ ಕ್ರಿಸ್ತನಿಗೋಸ್ಕರ ಸಂಕಟವನ್ನು ಪಟ್ಟು, ನೋವನ್ನು ಪಟ್ಟು, ದುಃಖವನ್ನು ಪಟ್ಟು, ತ್ಯಾಗವನ್ನು ಮಾಡುವಾಗ ಶಾಶ್ವತವಾದ ಪರಲೋಕವು ನಮ್ಮದಾಗುವಂಥದ್ದಾಗಿದೆ. ಪ್ರಿಯರೇ, ಇವತ್ತು ಪರಲೋಕ ಬೇಕಾದರೆ ನಾವು ಮೋಶೆಯ ರೀತಿಯಲ್ಲಿ ಕಷ್ಟವನ್ನು ಪಡುವುದಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕು. ಹಿಂಸೆಯನ್ನು ತಾಳಿಕೊಳ್ಳುವುದಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಹಾಗೆ ಮಾಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪ್ರಿಯ ತಂದೆಯಾದ ದೇವರೇ, ಉತ್ತಮವಾದ ಆಯ್ಕೆ ನಿನ್ನ ಕೈಲಿದೆ ಸ್ವಾಮಿ. ಅದನ್ನು ಮಾಡಿಕೊಳ್ಳುವುದಕ್ಕೆ ನಮಗೆ ಮನಸ್ಸನ್ನು ಕೊಡು. ಪರಲೋಕವನ್ನು ಆರಿಸಿಕೊಂಡು ಆ ನಿತ್ಯ ರಾಜ್ಯದಲ್ಲಿ ನಾವು ಭಾಗಿಯಾಗುವಂತೆ ಮೋಶೆಯಿಂದ ಬಂದಂಥ ಪಾಠವು ನಮ್ಮದಾಗಲಿ ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್.